ಹೆಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಹುಷಾರಾಗಿ ಮನೆಗೆ ಬಂದಿದ್ದೀರಾ ಕೆಲಸದಿಂದ. ಸಾರಿ ಕೆಲಸ ಇಲ್ಲ, ಇವತ್ತು ಸಂಡೇ ರಜೆ ಅಲ್ಲ. ಸೊ ಹ್ಯಾಪಿ ಸಂಡೇ. ಸೊ ಇವತ್ತು ನಾನು ಮಾಡೋ ರೀಡಿಂಗ್ ಚಿಕ್ಕದಾಗಿರುತ್ತೆ ಬಟ್ ವೆರಿ ಇಂಟೆನ್ಸ್ ಆಗಿರುತ್ತೆ. ಓಕೆ, ಸೊ ಸೀರಿಯಸ್ ಆಗಿ ತಗೊಳ್ಳಿ ಅಂತ ಹೇಳ್ತೀನಿ. ವೆಲ್ಕಮ್. ನನ್ನ ಹೆಸರು ಪೂಜಾ ಅಂತ ಆ್ಯಂಡ್ ನನ್ನ ಚಾನಲ್ ಹೆಸರು ಆರ್ಯವಂಶಿ ಪೂಜಾ ಟ್ಯಾರೋ ಅಂತ. ಟ್ಯಾರೋ ರೀಡಿಂಗ್ ಬಿಟ್ಟು ನಾನು ಟ್ಯಾರೋ ಹೀಲಿಂಗ್ ಮಾಡ್ತೀನಿ, ಲೈಟ್ ಲ್ಯಾಂಗ್ವೇಜ್ ಹೀಲಿಂಗ್ ಮಾಡ್ತೀನಿ. ಲೈಟ್ ಲ್ಯಾಂಗ್ವೇಜ್ ಜಾಸ್ತಿ ನಾನು ಯೂಸ್ ಮಾಡೋದು ಪೆಟ್ಸ್ಗೆ. ಓಕೆ, ಯಾವ ಪೆಟ್ ಅದ್ರ ಹಾವಿದ್ರೂ ಪರವಾಗಿಲ್ಲ, ನಾನು ಹೀಲ್ ಮಾಡ್ತೀನಿ. ಆ್ಯಂಡ್ ಅಕಾಶಿಕ್ ರೆಕಾರ್ಡ್ ರೀಡರ್ ಆ್ಯಂಡ್ ಅಕಾಶಿಕ್ ರೆಕಾರ್ಡ್ ಹೀಲರ್ ಆ್ಯಂಡ್ ಚಕ್ರ ಥೆರಪಿಸ್ಟ್ ಆಲ್ಸೋ. ಸೊ ಬನ್ನಿ, ಹಾಗಿದ್ರೆ ಇವತ್ತು ಅದ್ರ ಬಗ್ಗೆನೇ ಮಾಡೋಣ, ಚಕ್ರ ಬಗ್ಗೆ ಮಾಡೋಣ ರೀಡಿಂಗು. ಓಕೆ, ಸೊ ಇದು ಮೇಜರ್ ಅರ್ಕಾನ. ಓಕೆ, ಇದೊಂದು ಅಡ್ವೈಸ್ ಅಂತ. ಓಕೆ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂತ ತೊಗೊತೀನಿ. ಆ್ಯಂಡ್ ಇದರಲ್ಲಿ ನಿಮ್ಮದು ಚಕ್ರ ಬ್ಯಾಲೆನ್ಸ್ಡ್ ಆಗಿದೆಯಾ, ಓಕೆ, ಅಥವಾ ಬ್ಯಾಲೆನ್ಸ್ ಓವರ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಅಂಡರ್ ಆ್ಯಕ್ಟಿವ್ ಇದೆಯಾ, ಬ್ಯಾಲೆನ್ಸಿಗೆ ಹೇಗೆ ತರಬೇಕು ಇಷ್ಟು ಹೇಳ್ತೀನಿ. ಓಕೆ, ನಾನು ಒಂದು ಚಕ್ರ ಬಗ್ಗೆ ಮಾತಾಡ್ತೀನಿ ಬಿಕಾಸ್ ಎಲ್ಲ ಇರೋ 7 ಚಕ್ರಾಸ್ ಕೂಡ ನಮ್ಮ ಮೈಯಲ್ಲಿರೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಬ್ಲಾಕ್ಡ್ ಅಂತೂ ಯಾವುದು ಚಕ್ರ ಆಗೋಕ್ಕೆ ಸಾಧ್ಯನೇ ಇರಲ್ಲ. ಬಿಕಾಸ್ ಬ್ಲಾಕ್ಡ್ ಆಗೋದು ಯಾವಾಗ ಅಂದರೆ ನಾವು ಸತ್ತೋದ ನಮ್ಮ ಫಿಸಿಕಲ್ ಬಾಡಿ ಬಿಟ್ಟಾಗ, ಆವಾಗೆ 1 ಬೈ 1 ಚಕ್ರ ಕ್ಲೋಸ್ ಆಗ್ತಾ ಬರುತ್ತೆ. ಸೊ ಯಾರಾದರೂ ನಿಮ್ಮ ಈ ಚಕ್ರ ಕ್ಲೋಸ್ ಆಗೋಗ್ಬಿಟ್ಟಿದೆ ಅಂತಂದರೆ ದಯವಿಟ್ಟು ಅಲ್ಲಿಂದ ಎದ್ದಾಚೆ ಬಂದುಬಿಡಿ, ಅದು ಸುಳ್ಳು. ನೀವು ಬದುಕಿದ್ದೀರಾ ಅಂದಮೇಲೆ ಯಾವ ಚಕ್ರನೂ ಕ್ಲೋಸ್ ಆಗಿರಲ್ಲ, ಚಾನ್ಸೇ ಇಲ್ಲ. ನಾನು ಬರೆದು ಕೊಟ್ಬಿಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ಶುರು ಮಾಡೋಣ. ನಿಮ್ಮದು ಯಾವ ಚಕ್ರ ಹೇಗಿದೆ ಆ್ಯಂಡ್ ಇದ್ರ ಮೂಲಕ ನೀವು ಏನು ನೋಡ್ತಾ ಇದ್ದೀರಾ ಲೈಫಲ್ಲಿ. ಓಕೆ, ಸೊ ಬನ್ನಿ ಹಾಗಿದ್ರೆ ನೋಡೋಣ. ಥ್ಯಾಂಕ್ ಯು. ಓಕೆ, ಓಕೆ, ತುಂಬ ಹರಿ ಮಾಡ್ತಾ ಇದ್ದೀರಾ ಅಂದರೆ ಅರ್ಜೆಂಟಾಗಿ ಇದು ಅರ್ಜೆಂಟ್ ಎಲ್ಲ ಅರ್ಜೆಂಟ್ ಕೆಲಸ ಅಂದರೆ ತುಂಬ ಹರಿಬರಿ. ಯಾವುದೋ ಒಂದು ಚಕ್ರ ಲೈಕ್ ಲಿಟ್ರಲಿ ಓವರ್ ಆ್ಯಕ್ಟಿವ್ ಇದೆ, ಓವರ್ ಆ್ಯಕ್ಟಿವ್, ಹರಿ ಜಾಸ್ತಿ, ಅರ್ಜೆಂಟಾಗಿ ಕೆಲಸ ಮಾಡಬೇಕು ಅನ್ನೋದು ಜಾಸ್ತಿ. ಓಕೆ, ಸೊ ಈ ಕಾರ್ಡ್ ತೊಗೊತೀನಿ. ಓಕೆ, ಲಕ್ಕಿ ನೀವು, ನಿಮಗೆ ಈ ಕಾರ್ಡ್ ಬಂದಿದೆ. ಸೊ ಇದ್ಯಾವುದು 2 ಆಫ್ ಕಪ್ಸ್. ಓಕೆ, ಇದನ್ನು ಬಿಟ್ಟು ನಾನು ಸ್ಪೆಸಿಫಿಕಲಿ ಚಕ್ರಾಸ್ ಬಗ್ಗೆ ನೋಡೋಣ. ಇದು ಏನು ಅಡ್ವೈಸ್ ಕೊಡುತ್ತೆ ಅಂತ ನೋಡೋಣ ಈ ಕಾರ್ಡ್ಸ್, ಈ ಚಿಕ್ಕ ಕಾರ್ಡ್. ಓಕೆ, ಥ್ಯಾಂಕ್ ಯು. ಓಕೆ, 3 ಆಫ್ ಸೋರ್ಡ್ಸ್ ಆ್ಯಂಡ್ ದ ಮೂನ್ ಕಾರ್ಡ್. ಆ್ಯಂಡ್ ನಮಗೆ ಆಚೆ ಬಂದಿದ್ದು 2 ಆಫ್ ಕಪ್ಸ್. ಸೊ ಲಿಟ್ರಲಿ ಟ್ಯಾರೋ ರೀಡಿಂಗ್ ಹೇಳ್ಬೇಕಂದ್ರೆ ನೀವು ಸಪ್ರೇಷನಲ್ಲಿ ಹೋಗ್ತಾ ಇದ್ದೀರಾ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಚೆನ್ನಾಗಿಲ್ಲ. ಸೊ ಇದೆಲ್ಲ ಒಂದು ಕಡೆ ನಿಮ್ಮ ಮನಸ್ಥಿತಿ ಓಕೆ ಸ್ವಲ್ಪ ಜಾಸ್ತಿ ಏರುಪೇರು ಅನ್ನೋದು ಮಾಡ್ತಾಯಿದೆ. ಸೊ ಡಿಸಿಷನ್ ಮೇಕಿಂಗ್ ಅಬಿಲಿಟಿ ಕೂಡ ಕಮ್ಮಿ ಆಗ್ತಾಯಿದೆ. ಓಕೆ, ಎಸ್. ಸೊ ನೀವು ಮಾತಾಡೋ ರೀತಿ ಚೇಂಜ್ ಮಾಡ್ಕೊಬೇಕಿಲ್ಲಿ. ಓಕೆ, ಲೈಕ್ ನಿಮ್ಮ ಥ್ರೋಟ್ ಚಕ್ರ ಹಾಗೂ ನಿಮ್ಮ ಹಾರ್ಟ್ ಚಕ್ರ ಎರಡೂ, ನಿಮ್ಮ ಹಾರ್ಟ್ ಚಕ್ರ ಓವರ್ ಆ್ಯಕ್ಟಿವ್ ಇದೆ. ಓಕೆ, ಏನಕ್ಕೆ ನಿಮ್ಮ ಥ್ರೋಟ್ ಚಕ್ರ ನೀವು ಮಾತಾಡೋ ರೀತಿ ಹೇಳಿದ್ರೆ ಥ್ರೋಟ್ ಚಕ್ರ ಓವರ್ ಆ್ಯಕ್ಟಿವ್ ಇದೆ. ಸೊ ಈ ಮಾತಾಡೋ ರೀತಿಯಿಂದನೇ ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಕೂಡ ಇಶ್ಯೂ ಬರ್ತಾಯಿದೆ. ಸೊ ಮಾತಾಡೋ ರೀತಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಕಾಮಾಗಿರಿ. ಓಕೆ, ಇಲ್ಲಿನ ಕೋಪ ಅಲ್ಲಿ, ಅಲ್ಲಿನ ಕೋಪ ಇಲ್ಲಿ ಅಂತ ತೋರಿಸ್ಕೊಂಡು ಬೇರೆ ಚಕ್ರ ಕೂಡ ಇಂಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಐ ಡೂ ಸಿ ಲೈಕ್ ನೀವು ಮಾತಾಡೋ ರೀತಿಯಿಂದ ಮುಂದಕ್ಕೆ ಹಿಂಗೆ ಹೋಗ್ತಾಯಿದ್ರೆ ನೀವು ಸಪ್ರೇಟ್ ಕೂಡ ಆಗ್ಬೋದು. ನಿಮ್ಮ ಲವ್ ಪಾರ್ಟ್ನರ್ ಅಥವಾ ತುಂಬ ಇಷ್ಟಪಡೋವಂಥ ವ್ಯಕ್ತಿ ಆಗಿರ್ಬೋದು, ಅಥವಾ ತುಂಬ ಇಷ್ಟಪಡೋವಂತಹ ಕೆಲಸ ಆಗಿರ್ಬೋದು, ತುಂಬ ಇಷ್ಟಪಟ್ಟು ತಗೊಂಡಿದ್ದಂಥ ವಸ್ತು ಆಗಿರ್ಬೋದು. ಓಕೆ, ಸ್ವಲ್ಪ ಶ್ಯಾಡೋ ಸೆಲ್ಫ್ನ ನೀವು ಫೇಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಮಾತಾಡಬೇಕಾದಾಗ ಹುಷಾರಾಗಿರಬೇಕು ನೀವು ಅಂತ ಬರ್ತಿದೆ. ಇಲ್ಲಿ ಮೇನ್ ಮ್ಯಾಟರ್ ಆಗ್ತಿರೋದು ಟ್ರೂ ನಿಮ್ಮಿಬ್ಬರಲ್ಲೊಬ್ಬರು ಯಾರೋ ಒಂದೇನಂತಾರೆ ಟ್ರಸ್ಟ್ ವರ್ದಿ ಇಲ್ಲ. ಒಂದು ಕಂಪ್ಲೀಟಾಗಿ ನಿಮ್ಮ ಹತ್ರ ಸತ್ಯ ಹೇಳ್ತಾ ಇಲ್ಲ, ಟ್ರಿಕ್ಸ್ಟರ್ ಅಂತ ಆಟ ಆಡ್ತಿದ್ದಾರೆ. ಓಕೆ, ನಿಂದೇ ತಪ್ಪು ಅನ್ನೋದು, ನೀವೆಲ್ಲ ಒಂದು ಕಡೆ ಮೇ ಬಿ ನಂದೇ ತಪ್ಪೇನೋ ಅಂತ ನೀವು ಅಂದ್ಕೊಳ್ಳೋದು. ಸೊ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಐ ಟೆಲ್ ಯು, ನೀವು ಹೀಗೆ ಮಾಡ್ತಾಯಿದ್ರೆ ದಯವಿಟ್ಟು ನಿಮ್ಮ ಪಾರ್ಟ್ನರ್ ಒಟ್ಟಿಗೆ ನಿಜವಾಗಿ ಸತ್ಯವಾಗಿರಿ. ನಿಮಗೆ ಅವ್ರು ಕಂಡ್ರೆ ನಿಜವಾಗ್ಲೂ ಟ್ರೂ ಆಗಿ ಮನಸಾರೆ ಇಷ್ಟ ಇದೆ. ಓಕೆ, ಇಲ್ಲ ಅಂದ್ರೂ ನೀನು ನನಗೆ ಇಷ್ಟ ಇಲ್ಲ ಅಂತ ಡೈರೆಕ್ಟಾಗಿ ಹೇಳಿ, ಬಟ್ ಅವ್ರಿಗೆ ಹರ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ,
ನಾನು ಆವಾಗಲೇ ಹೇಳಿದೆ ಅರ್ಜೆಂಟ್ ಅಂತ. ಯೋಚನೆ ಮಾಡ್ದಿರ ತುಂಬ ಇದಾಗಿ ಮಾತಾಡ್ಬಿಡ್ತಾರೆ. ಓಕೆ, ಸೊ ಇದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ಬಂದಿರುವಂತಹ ಚಕ್ರ ನಮಗೆ ಥ್ರೋಟ್. ಬೇಕಿದ್ರೆ ನಿಮ್ಮ ಪತ್ರಿಕೆ ಚೆಕ್ ಮಾಡ್ಕೊಬೋದು. ಓಕೆ, ನಿಮ್ಮ ಜಾತಕ ಪತ್ರಿಕೆ. ಯುರೇನಸ್, ವೀನಸ್ ಆ್ಯಂಡ್ ಮರ್ಕ್ಯುರಿ ಮಾತಾಡೋ ರೀತಿ. ವೀನಸ್ ಸೆಲ್ಫ್ ಲವ್ ಕೂಡ ಇಲ್ಲಿ ನಾನು ನಂದು ನನಗೆ ಓವರ್ ಆ್ಯಕ್ಟಿವ್. ಓಕೆ, ಕನ್ಫ್ಯೂಷನ್ಸ್ ಕೂಡ ಆಗುತ್ತೆ. ಇದು ಮಾಡಲ ಅದು ಮಾಡಲಿ ಎಲ್ಲ ಮಾಡ್ಬಿಡೋಣ ಒಟ್ಟಿಗೆ, ಅರ್ಜೆಂಟ್ ಹಾಗೆ ಮಾಡೋಕ್ಕೆ ಹೋಗ್ಬೇಡಿ. ಸೊ ಯುರೇನಸ್ ಒಂದು ಸ್ವಲ್ಪ ಫಾಗಿ ಮೈಂಡ್. ವೀನಸ್ ಸೆಲ್ಫ್ ಲವ್ ಅಷ್ಟಿಲ್ಲ, ಇನ್ನೊಬ್ರಿಗೆ ಲವ್ ಕೊಡೋಕ್ಕೂ ಆಗ್ತಾಯಿಲ್ಲ. ಸೊ ಯಾಕಂದರೆ ನೀವು ಟ್ರೂತ್ಫುಲ್ ಆಗಿಲ್ಲ ಫಸ್ಟ್ ಆಫ್ ಆಲ್. ಓಕೆ, ಕಮ್ಯುನಿಕೇಷನ್ ರೀತಿ ಸರಿಗಿಲ್ಲ. ಇಲ್ಲಿ ಕಮ್ಯುನಿಕೇಷನ್ ರೀತಿ ಸರಿ ಮಾಡಿಕೊಂಡ್ರೆ ಸಂಬಂಧ ಚೆನ್ನಾಗಾಗುತ್ತೆ. ಓಕೆ, ಸಾಲ್ವ್ ಮಾಡ್ಕೊಬೋದು. ನಾನು ಹೇಳಿದ್ದನ್ನು ಮಾಡಿ, ಸತ್ಯವಾಗಿ ಹೇಳಿ, ನಿಜವಾಗಿರಿ. ಆಮೇಲೆ ಥ್ರೋಟ್ ಚಕ್ರನ ಬ್ಯಾಲೆನ್ಸ್ ತರೋಂತಹ ಗೈಡೆಡ್ ಮೆಡಿಟೇಷನ್ ಮಾಡಿ ನೀವು. ಓಕೆ, ಇಲ್ಲ HAM ಹಮ್ ಅಂತ ನೀವು ಮೆಡಿಟೇಷನ್ ಮಾಡ್ಕೊಬೋದು. ಇಲ್ಲ ಗೈಡೆಡ್ ಮೆಡಿಟೇಷನ್ ಫಾರ್ ಬ್ಯಾಲೆನ್ಸಿಂಗ್ ಥ್ರೋಟ್ ಚಕ್ರ ಅಂತ ಯೂಟ್ಯೂಬಲ್ಲಿ ಹಾಕಿದ್ರೆ ತುಂಬ ಸಿಗುತ್ತೆ. ಕನ್ನಡ, ಇಂಗ್ಲೀಷು ಕಂಫರ್ಟೇಬಲ್ ಆಗಿರೋರು ಯಾರಾಗಾದರೂ ಸಿಗುತ್ತೆ. ಥ್ರೋಟ್ ಚಕ್ರ ಬ್ಯಾಲೆನ್ಸಿಂಗ್ ಅಂತ ಫಸ್ಟು ನೀವು ನಿಮ್ಮ ಥ್ರೋಟ್ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ನೀವು ಬೇಕಿದ್ರೆ 7 ಚಕ್ರಾಸ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೂ ನೀವು ಹೆಜ್ಜೆ ಇಡ್ಬೋದು ಮುಂದಕ್ಕೆ, ಒಂದು ಸ್ಟೆಪ್ ಹೈ. ಓಕೆ, ಸೊ ಫಸ್ಟು ನಿಮ್ಮ ಥ್ರೋಟ್ ಚಕ್ರ ಇಲ್ಲಿ ತುಂಬ ಮ್ಯಾಟರ್ ಆಗುತ್ತೆ. ಓಕೆ, ಮುಚ್ಚಿಕ್ತಾ ಇದ್ದಾರೆ ನಿಮ್ಮಿಂದ. ಅದು ಭಯ ಅವ್ರಿಗೆ ನಿಮ್ಮ ಮುಂದೆ ತೋರ್ಸೋಕ್ಕೂ ಕೂಡ ಮುಚ್ಚಿಕ್ತಿದ್ದಾರೆ. ಶ್ಯಾಡೋ ಸೆಲ್ಫ್ ಮುಚ್ಚಿಕ್ತಾ ಇದ್ದಾರೆ. ಆ ಮುಚ್ಚಿಡೋದೆಲ್ಲಾದರೂ ನಿಮ್ಗೊಂಚೂರು ಐಡಿಯಾ ಬಂದುಬಿಟ್ರೆ ಅಥವಾ ಗೊತ್ತಾಗ್ಬಿಟ್ರೆ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಇಲ್ಲ. ಹಾಗಾಗಿ ಏನೋ ಒಂದು ಮಾತಾಡಿ ಓಡೋಗ್ಬಿಡೋದು. ಸೊ ಅದೇ ಹೇಳಿದ್ದು ನಾನು ಸ್ಟಾರ್ಟಿಂಗಲ್ಲಿ, ಅರ್ಜೆಂಟ್ ಎಲ್ಲದರಲ್ಲೂ ಅರ್ಜೆಂಟು. ರೆಡಿ ಆಗೋ ರೀತಿಲಿ ಅರ್ಜೆಂಟು, ಹೊರಡೋ ರೀತಿಲಿ ಅರ್ಜೆಂಟು, ಮಾತಾಡೋ ರೀತಿಲಿ ಅರ್ಜೆಂಟು. ಎದುರುಗಡೆ ಇದ್ದರೆ ಫಸ್ಟು ಹೊಟ್ಟೋಗ್ಬಿಡ್ಬೇಕು, ಅದರಲ್ಲೂ ಬೇಗ ಮಾತಾಡಿ ಮುಗಿಸಿ ಹೊಟ್ಟೋಗ್ಬಿಡೋಣ ಬಾ ಅಂತ, ಆ ಥರ ಅರ್ಜೆಂಟು. ಸೊ ಏನೋ ಒಂದು ಸ್ವಲ್ಪ ಮಿಸ್ಟ್ರಿ ಅನ್ನೋದಿದೆ. ಓಕೆ, ಸೊ ಥ್ರೋಟ್ ಚಕ್ರ ಮೇಲೆ ನೀವು ಕೆಲಸ ಮಾಡಿದಷ್ಟು ನಿಮಗೆ ಸತ್ಯ ಅನ್ನೋದು ಆಚೆ ಬರ್ತಾ ಹೋಗುತ್ತೆ. ಸೊ ಥ್ರೋಟ್ ಚಕ್ರ ಫಸ್ಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಆಮೇಲೆ 7 ಚಕ್ರ ಬ್ಯಾಲೆನ್ಸಿಂಗ್ ಮೆಡಿಟೇಷನ್ ಮಾಡ್ಬೋದು ನೀವು. ಓಕೆ, ಯೂಟ್ಯೂಬಲ್ಲಿ ತುಂಬಾ ಇದೆ, ಅಲ್ಲಿ ಇಲ್ಲಿ ಹೋಗೋದು ಬೇಡ, ಯೂಟ್ಯೂಬಲ್ಲಿ ತುಂಬ ಇದೆ. ಓಕೆ, ಯೂಟ್ಯೂಬ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಮಾತು ಕೇಳೋದಕ್ಕೆ. ಒಳ್ಳೆಯದಾಗುತ್ತೆ, ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಪ್ರಾಬ್ಲಮ್ ಏನಂದರೆ ಮಾತಾಡೋ ರೀತಿ. ಹಿಂದೆ ಸ್ವಲ್ಪ ದಿವಸದ ಹಿಂದೆ ಅಥವಾ 3 ವಾರದ ಹಿಂದೆ ಅಥವಾ 1 ತಿಂಗಳ ಹಿಂದೆ 2 ತಿಂಗಳ ಹಿಂದೆ ಏನೋ ತಪ್ಪು ಮಾಡಿದ್ದೀರಾ ನೀವು ಆಗಿರ್ಬೋದು, ಅಥವಾ ನಿಮ್ಮ ತಲೆಯಲ್ಲಿ ಯಾರಾದರೂ ವ್ಯಕ್ತಿ ಇದ್ದಾರೆ ಅಂತಂದರೆ ಅವರಾಗಿರ್ಬೋದು. ತಪ್ಪು ಮಾಡಿದ್ದಾರೆ, ಅದನ್ನು ಮುಚ್ಚಿಟ್ಕೊಳ್ಳೋಕ್ಕೆ ಓಡೋಗೋದು. ಅರ್ಜೆಂಟ್ ಪಪ್ಪ ಅನ್ನೋದು ಹೊಟ್ಟೋಗೋದು. ಅವ್ರಿಗೆ ಗೊತ್ತಿರಲ್ಲ ಅವ್ರೇನು ಹೇಳಿದ್ರು ಅಂತ. ಪಪ್ಪ ಅನ್ನೋದು ಮಾಯ. ಟಟ ಅಂತ ಮಾಡಿಬಿಡೋದು ಏನೋ ಒಂದು ಕೆಲಸ ಮಾಯ. ಆ ಕೆಲಸ ತಪ್ಪ ಸರಿನಾ ಅದು ನೋಡೋಕ್ಕೂ ಅವ್ರಿಗೆ ಪೇಷನ್ಸ್ ಇಲ್ಲ. ಸೊ ಇದೆಲ್ಲ ಆಗುತ್ತೆ. ಓಕೆ, ಚಕ್ರ ಇಂಬ್ಯಾಲೆನ್ಸ್ ಆಗಿದ್ದಾಗ ಈ ಥರ ಆಗುತ್ತೆ. ಓವರ್ ಆ್ಯಕ್ಟಿವ್ ಇಂಬ್ಯಾಲೆನ್ಸ್ ಕ್ಯಾಟಗರಿನಲ್ಲಿ ಓವರ್ ಆ್ಯಕ್ಟಿವ್ ಆದಾಗ ಇದಾಗುತ್ತೆ. ಇದು ಕಾಮನ್ನು. ಓಕೆ, ಎಲ್ರಿಗೂ ಆಗುತ್ತೆ. ಮನುಷ್ಯರು ಅಂದಮೇಲೆ ಎಲ್ರಿಗೂ ಚಕ್ರ ಒಂದೊಂದ್ಸತಿ ಏರುಪೇರು ಆಗ್ತಾ ಇರುತ್ತೆ. ಸೊ ಪೇ ಅಟೆನ್ಷನ್ ಮೈ ಫ್ರೆಂಡ್ಸ್. ಟಾನ್ಸಿಲ್ಸ್, ಥೈರಾಯ್ಡ್, ಗಂಟ್ಲದು ಕ್ಯಾನ್ಸರ್, ಇದರಿಂದ ಹಾಗೆ ಮೈಗ್ರೇನ್ ಬರೋ ಚಾನ್ಸಸ್ ಕೂಡ ಇದೆ. ಕಾರ್ಮಿಕ್ ರಿಲೇಷನ್ಶಿಪ್ನ ಅಟ್ರ್ಯಾಕ್ಟ್ ಮಾಡೋದು ಜಾಸ್ತಿ ಆಗ್ತಾ ಇದೆ. ಕಾರ್ಮಿಕ್ ಈ ಸಂಬಂಧ ಕೂಡ ಕಾರ್ಮಿಕ್. ಓಕೆ, ಈ ಹೆಲ್ತ್ ಇಶ್ಯೂಸ್ ಬರೋ ಚಾನ್ಸಸ್ ಇದೆ. ಸ್ಪಿರಿಚುಲಿ ದೇವ್ರ ಜೊತೆ ನಿಮ್ಮ ಜೊತೆ ಕನೆಕ್ಷನ್ ಅಷ್ಟು ಹೊಟ್ಟೋಗುತ್ತೆ. ಓಕೆ, ಕನ್ಫ್ಯೂಷನ್ಸ್ ಬರುತ್ತೆ ಮೈಂಡಲ್ಲಿ ಜಾಸ್ತಿ, ಕ್ಲಾರಿಟಿ ಇಲ್ಲ. ಮೈಗ್ರೇನ್, ತಲೆ ಸುತ್ತು ಪ್ರಾಬ್ಲಮ್ಮು, ಟಾನ್ಸಿಲ್ಸು, ಗಂಟ್ಲದು ಥ್ರೋಟ್ ಕ್ಯಾನ್ಸರ್ ಅಥವಾ ಗಂಟ್ಲು ಕ್ಯಾನ್ಸರು, ಮತ್ತು ಇನ್ನೊಂದೇನು ಹೇಳಿದ್ದು ಥೈರಾಯ್ಡು.
ಓಕೆ. ಆಗಲ್ಲ. ಕೋಲ್ಡ್ ಆದರೆ ಫಸ್ಟ್ ಬರೋದೇ ಗಂಟ್ಲು ನೋವು ನಿಮಗೆ. ಗಂಟ್ಲಲ್ಲಿ ಕಫ ತುಂಬ್ಕೊಳ್ಳೋದು ತುಂಬ ಜಾಸ್ತಿ ಆಗುತ್ತೆ. ಕೆಮ್ಮೋದು, ತುಂಬ ಜಾಸ್ತಿ ಕೆಮ್ಮೋದು. ಓಕೆ. ಕೆಮ್ತಾನೇ ಇರೋದು. ಏನಿಲ್ಲ, ಚಳಿ ಇಲ್ಲ, ಕೋಲ್ಡ್ ಇಲ್ಲ, ಜ್ವರ ಇಲ್ಲ, ಎಂಥದಿಲ್ಲ. ಬಟ್ ಜಾಸ್ತಿ ಕೆಮ್ಮು. ನಿಮಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಓವರ್ ಆ್ಯಕ್ಟಿವ್. ಅದೇ ಸೂಚನೆ ಇದೆಲ್ಲ. ಓಕೆ. ಸೊ ನಿಮ್ಮ ಆರೋಗ್ಯನೂ ನೋಡ್ಕೊಳ್ಳಿ. ನಿಮ್ಮ ಮೈ ಒಳಗಡೆ ದೇಹ ಒಳಗಡೆ ಅಂದರೆ ಒಂದು ಕಷ್ಟ. ಇವಾಗ ಎಕ್ಸಾಂಪಲ್ ನಿಮಗೆ ಟಾನ್ಸಿಲ್ಸ್ ಅಥವಾ ಥೈರಾಯ್ಡ್ ಅಥವಾ ಬೇರೆ ಏನಾದರೂ ಬಂತು ಅಂದ್ರೂ ನಿಮ್ಮ ದೇಹದಕ್ಕೂ ಕಷ್ಟ, ಹೊರಗಡೆ ಇರೋರಿಗೂ ಕಷ್ಟ, ನಿಮ್ಮ ಸುತ್ತಮುತ್ತ ಇರೋರಿಗೂ ಕಷ್ಟ, ನಿಮ್ಮ ಎಂಟೈರ್ ಲೈಫೇ ಕಷ್ಟ ಅನಿಸ್ಬಿಡುತ್ತೆ ನಿಮಗೆ. ಸೊ ಪ್ಲೀಸ್ ವರ್ಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ನಾನು. ಓಕೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ. ಆರ್ಯವಂಶಿ ಪೂಜಾ ಟ್ಯಾರೋ ಕಡೆಯಿಂದ ನನ್ನ ಹೆಸರು ಪೂಜಾ. ನಮಸ್ಕಾರ ಎಲ್ಲರಿಗೂ. ಒಳ್ಳೆಯದಾಗಲಿ. ಬಾಯ್ ಬಾಯ್.